ಮರಿತೇನೋ ಬಾಜಿ ಬೆಲಿಗಿ ಬಂಗಾರ ಮಾರಿತೇನೋ ಕಾಜಿನ ಕಂಬಿಗಿ ಕಾಗದ ಹೂವ ಹಚ್ಚಿದರ ಸುವಾಸನ ಕಾಜಿನ ಕಂಬಿಗಿ ಕಾಗದ ಹೂವ ಹಚ್ಚಿದರ ಸುವಾಸನ ಸ್ವಟ್ಟ ಗಿಡ ಸಿಂಧಿ ಸೋರಿತೇನೋ ಹಾಟಿನ ಹರ್ವಿ ಅಮೃತ ಕಾರಿತೇನೋ ಹುಡುಗಿ ನೀವೇ ಕೂಡಿಕೊಂಡು ತಿಕ್ಕಾಡಿದ್ರ ನಿನ್ನ ತಿಂಡಿ ತಿಂಡಿತೇನೋ ನೀವೇ ಕೂಡಿಕೊಂಡು ತಿಕ್ಕಾಡಿದ್ರ ನಿಮ್ಮ ತಿಂಡಿ ತಿಂಡಿತೇನೋ ಯಾಕಂದ್ರೆ ಬಹಳ ಬಹಳ ಮಾತಾಡಿ ಹೋಗ್ಯಾಳ ತಮ್ಮ ಬಹಳ ಮಾತಾಡ್ರಲ್ರಿ ಮಾಸ್ತರ್. ಪಾರ್ವತಿ ಇದ್ದಕ್ಕೆ ಏನೋ ತಯಾರು ಮಾಡ್ಯಾಳತ್ತ ಹೌದು ಮಣ್ಣಿನ ಗೊಂಬಿ ತಯಾರು ಮಾಡ್ಯಾಳತ್ತಕ್ಕಿ ಮೈ ಮ್ಯಾಗಿನ ಬೆವರು ತೆಗೆದು ಹೌದಲ್ರಿ ಮಾಡ್ಯಾಳ. ಮೈ ಮ್ಯಾಗಿನ ಬೆವರು ತೆಗೆದು ಗಣಪತಿ ತಯಾರು ಮಾಡ್ಯಾಳಪ್ಪ ಅಂತಂದ್ರ ಆಕಿ ಜಳಕಾರಿ ಎಷ್ಟ್ ದಿನ ಬಿಟ್ಟಿರ್ಬೇಕ್ರಿ ಈಕಿ ಅವಾಗೇನು ಸಾಬೂನ್ ಹಚ್ಚಿಳು ಏನು ಶಾಂಪೂ ಹಚ್ಚಿಳು ಇಲ್ಲೋ ಅಂತ ದೇವಿನೇ ಮೈ ತಕೊಂಡ್ರಿ ಅಂದ್ರ ನೀವೊಂದ್ 20 ವರ್ಷ ಹಾಕಿರ್ಬೇಕಾ ನೀ ಮೈ ತಕೊಂಡಿ. ಏನ್ರಿ ಮಣ್ಣಾಗ ಮನ ಕೆಸರ ಉಳಿಯಾಡ್ತಿಳಕಿ. ಹೌದಲ್ರಿ ಮಾಸ್ತರ್. ಅಲ್ಲ ಆಕಿನೇ ಆಸೆ ದಿನ ಜಳಕ ಬಿಟ್ಟಾಳಪ್ಪ ಅಂತಂದ್ರ ಇವರು ಬಿಡ್ತಾರ್ರಿ. ಅಕ್ಕಿನ ಸ್ತೋತ್ರ ಮಾಡ್ಲಕ್ ಇಕ್ಕಿ ಬಂದಾಳ. ಹೌದಲ್ರಿ ಮಾಸ್ತರ್. ಮಂಜಾನ ಮಾರಿ ಅಕ್ಕಿ ನೋಡ್ರಿ ಮೋತಿ ಹೆಂಗದ ಹೆಂಗದ ಅದು ಹೆಂಗದ್ರಿ ಮಾಸ್ತರ್? ಕೆಂಪು ಮೋತಿ ಮಂಗೆ ಇರ್ತದ ನೋಡಿದಿಲ್ಲ? ಮಾನ ಪಟ್ಟದ ಕಲ್ಲಾಗ ಭೇಟಿಯಾಗಿ ನೋಡ್ರಿ. ಮೊನ್ನೆ ಪಟ್ಟದ ಕಲ್ಕ್ ಹೋಗಿದ್ದೇವು ಕೆಂಪು ಮೋತಿವು ತಿರ್ಲಾಕ್ ಏನ್ರಿ ಕೊಡೋಣ ಸುಮ್ ಗಪ್ಪಾಗಿ ತಗೊಳವ್ರಿ. ಹೊಳ್ಳಿ ಹಿಂಗ ನಾವ್ ನೋಡ್ದಪ್ಪ ಅಂತ ಬಾಯಿ ತರಿತಿದ್ವಿ ಹಿಂಗ ಹಂಗ ಈಕಿನ ಚಟ ಹೆಂಗದಂದ್ರ ಹೆಂಗೈತ್ರಿ ಮಾಸ್ತರ್? ಪಾಡಗ ಮಂಗ್ಯಾನ ಚಟ ಅದಕ್ಕಿನ ಬಲ್ಲಿ ಪಾರ್ವತಿ ತಯಾರು ಮಾಡ್ಯಾಳ ಖರೆ ಅದ ಮಾಡಿ ಅದ್ರ ಒಳಗೆ ಜೀವ ತುಂಬಬೇಕಾದ್ರೆ ಎದ್ರಲ್ಲ ತುಂಬ್ಯಾಳ. ಎದ್ರ ತುಂಬ್ಯಾಳ್ರಿ ಮಾಸ್ತರ್? ಎಲ್ಲಿ ತಂದು ಹಾಕ್ಯಾಳ ಅದ್ರ ಜೀವ ಎಲ್ಲಿ ತಂದು ಹಾಕ್ಯಾಳ್ರಿ? ಮಾಡೋದೆಲ್ಲ ಮಾಡ್ಯಾಳ ಖರೆ ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದು ಮಂತ್ರ ನುಡಿದಾಗ ಮಾತ್ರ ಗಣಪತಿ ಮೂರ್ತಿ ತಯಾರಾಗ್ಯದ ತಂಗಿ. ಹೌದಲ್ರಿ ಮಾಸ್ತರ್? ಮಂತ್ರ ಯಾರ್ದದ? ನಮ್ಮ ಅಪ್ಪಂದದ. ಆ ಗೊಂಬಿ ಮಾಡ್ಬೇಕಾದ್ರೆ ಓಂ ನಮ ಶಿವಾಯ ಓಂ ನಮ ಶಿವ ಇದು ಅನ್ಕೋತೆ ಮಾಡ್ಯಾಳ. ಪಂಚಾಕ್ಷರಿ ಮಂತ್ರ ಇಲ್ಲ ಸಂಜೀವನಿ ಮಂತ್ರಕ್ಕಿನ ಬಲಿ ಬೇಕಲ್ಲ. ಹೌದಲ್ರಿ ಮಾಸ್ತರ್? ಅದು ನಮ್ಮಪ್ಪನ ಬಲಿ ಅದ. ಎಲ್ಲ ಸಾಮಾನ್ಯ ನಂಬಲ್ಲಿ ಅದಾವ. ಹೌದು ಖರೆಯದ ಹಿಂದೂ ಮಾತ. ಹೌದಲ್ರಿ? ಅದಕ್ಕ ಪಂಚಾಕ್ಷರಿ ಮಂತ್ರ ನೋಡಿದಾಗ ಗಣಪತಿ ತಯಾರಾಗ್ಯದ. ಅಲ್ಲಿ ಗಣಪತಿ ಅತಿ ಹೆಸರು ಇದ್ದಿದ್ದಿಲ್ಲ ಅವನಿಗೆ. ಮಂಗಳ ಮೂರ್ತಿ ತಯಾರು ಮಾಡ್ಯಾಳ. ಮಂಗಳ ಮೂರ್ತಿ. ಹೌದಲ್ರಿ ಮಾಸ್ತರ್? ಗಣಪತಿ ಅತಿ ಹೆಸರು ಯಾವಾಗ ಬಂದದ? ಈ ಕಡೆ ಐಲಿ ಕಡೆ ನಮ್ಮ ಪರಮಾತ್ಮ ಏನ್ ಮಾಡ್ದ? ಆ ಶಿರಚ್ಛೇದನ ಮಾಡ್ದ. ಮಾಡಿದಂತ ಶಿರ ಎಲ್ಲಿ ಉಳ್ಕೊಂಡದಪ್ಪ ಅಂತಂದ್ರೆ ಅದು ತಿಪ್ಪಲದ್ರಿ ಮಾತ. ಈ ಸದ್ಯ ಪಾಲ್ಕಿ ಮುಂದೆ ನೋಡ್ರಿ ಮೈಮೂರ್ತಿ ಮಕ ತಿಡಿತಾರ ನೋಡ್ರಿ. ಮ್ಯಾಗ ರೌಂಡ್ ಇರ್ತದ, ತೆಳಗ ಒಂದು ಕಟ್ಟಿಗೆ ಚುಚ್ಚಿರ್ತಾರ. ಅದು ಮೊದಲನೇ ಗಣಪತಿ ಶಿರ. ಇನ್ನ ಆನಿ ದಂಡ ಏನಾಗ್ಯದ ಜಗತ್ತದ ಮಾಸ್ತರ್? ಆನಿ ಶಿರ ಕಡ್ಕೊಂಡ್ ಬಂದಿದ್ನಲ್ಲ, ಆ ಆನಿ ದಂಡ ಏನಾಗಿ ಉಳ್ದದ? ಏನಾಗುದದ್ರಿ? ದರ್ವಂದು ಮಲ್ಲಿಕಾರ್ಜುನ ಗುಡಿ ಮುಂದೆ ಅದು ನೋಡ್ರಿ ಮಾಲ್ಗಂಬ ಹತ್ತಿರ್ತಾವ ನೋಡ್ರಿಲ್ಲ, ಆ ಮಾಲ್ಗಂಬನೇ ಆನಿ ದಂಡ ಆಗಿ ಉಳ್ದು. ಹೌದಲ್ರಿ? ಉಳ್ದ ಆನಿ ದಂಡನೇ ಮಾಲ್ಗಂಬದ. ಅದಕ್ಕ ಆ ಶಿರಚ್ಛೇದನ ಮಾಡಿ ಅವ ಏನ್ ಮಾಡ್ಯಾನ? ಅಲ್ಲಿ ಆನಿ ರುಂಡ ತಂದು ಹಚ್ಚಾನ ಗಣಪತಿ. ನಾ ಕೇಳ್ತೀನಿ ಈಕಿಗೆ, ಹೌದಲ್ರಿ? ಈಗ ಭಜನಿ ಪದ ಹಾಡೋರು, ಗೀಗಿ ಪದ ಹಾಡೋರು, ಡೊಳ್ಳಿನ ಪದ ಹಾಡೋರು, ನಾಟಕದವರು ಎಲ್ಲಾರು ಏನ್ ಮಾಡ್ತಾರ? ಏನ್ ಮಾಡ್ತಾರ್ರಿ? ಇವ್ರು ಹೆಣ್ಣೆ ಶ್ರೇಷ್ಠ ಇತ್ತಪ್ಪ ಅಂತಂದ್ರ ಇವ್ರು ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಇವ್ರು 8 ಮಂದಿ ಪೂಜೆ ಮಾಡ್ತಿದ್ರು. ಸುರುವಿಗೆ ಗಣಪತಿ ಸ್ತೋತ್ರನೇ ಮಾಡ್ತಾರ, ಗಣಪತಿ ಪೂಜೆನೆ ಮಾಡ್ತಾರ ತಂಗಿ. ಹೌದಲ್ರಿ? ನಿನ್ನ ಬಲ್ಲ ಕೆಪಾಸಿಟಿ ಇಲ್ಲ. ಅವನಿಗೆ ಗಣಪತಿಗೆ ಆಶೀರ್ವಾದ ಕೊಟ್ಟವ್ರು ಯಾರು? ಯಾರೀ? ನಮ್ಮ ಪರಮಾತ್ಮ ಕೊಟ್ಟಾನ. ಸಕಲ ವಿದ್ಯೆಗಳಿಗೆ ಮಾತ್ರ ಅಧಿಪತಿ ಆಗುನಿ ಅಂತ ತಿಳ್ಕೊಂಡು ಅವ ಆಶೀರ್ವಾದ ಕೊಟ್ಟಾನ. ಇವ್ರು ಪಾರ್ವತಿ ಏನ್ ಮಾಡ್ಯಾಳ್ರಿ ಮಾಸ್ತರ್? ಬಾಗಲ ಕಾಯಿಲೆ ಕುಂದ್ರಸಾಳ. ಬಾಗಲ ನಮ್ಮ ಪರಮಾತ್ಮ ಏನ್ ಮಾಡ್ಯಾನ? ಜಳಕ ಕುತ್ತಿಳ ಒಳಗ. ಹೌದಲ್ರಿ? ಬಾಗಲ ಕಾಯಿಲೆ ಕುಂದ್ರಸಾಳ ಗಣಪತಿಗೆ. ಕೊಟ್ಟಿಲ್ಲ, ನಮ್ಮ ಅಪ್ಪ ಕೊಟ್ಟಾನೆ ಎಲ್ಲ. ತಾಯಿಗೆ ನಂಬುದ್ರ ಬಾಗಲ ಕಾಯಿಲೆ ಹಸ್ತಾಳ, ನಮ್ಮ ಅಪ್ಪಗೆ ನಂಬುದ್ರ
ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಮೆರೆಸಾಡಿ ಬಿಡ್ತಾನವ. ಚೌಸಾಟಿ ವಿದ್ಯಾ. ಈಗ ಎಷ್ಟೋ ಮಂದಿ ಶರಣರು ಅದಾವ್ರಿ, ತಾಯಿ ಮಕ್ಳು ಅತ್ತಾರ ಅವನಿಗೆ ಅವ್ರಿಗೆ ಇವ್ರು ಕೇಳಕತ್ತಾರ ಅವ ತಾಯಿ ಹೊಟ್ಟಿಲೆ ಹುಟ್ಟ್ಯಾರೋ ಇಲ್ಲ ತದ ಕೇಳತ್ತ ನೋಡ್ರಿ, ಹಿಂದೆ ಬಂದ ನೋಡ್ರಿ ಸುಗುಡಿ. ಹೌದಲ್ರಿ, ಈ ಸುಗುಡಿ ಕೆಲಸನೇ ಹಿಂಗೆ ಅದ. ಅದು ಏನ್ ಕೇಳ್ತದ, ನಮ್ಮ ತಾಯಿ ಹೊಟ್ಟಿಲೆ ಬಿದ್ದಾನೆ ಇಲ್ಲತ್ತ. ಏ ತಾಯಿ ಮಕ್ಳು ಬ್ಯಾರೆ, ತಂದಿ ಮಕ್ಳು ಬ್ಯಾರೆ, ಗುರುವಿನ ಮಕ್ಳು ಬ್ಯಾರೆ, ಹಿಂಗ 4 ತರ ಮಕ್ಳು ಅದಾವ. ಹೌದಲ್ರಿ, ನಿನಗೇನು ಕೂನದ ತಿಳಿಸಬೇಡ್ರಲ್ಲ ಮತ್ತಕ್ಕೆ. ಈಗ ಎಲ್ಲ ಮುದ್ದೆ ಆಗ ಏನಂತಾರ, ಕಾಶಿಬಾಯಿ ಮತ್ತು ಶಿವಪ್ಪನ ಹಟ್ಟಿಲ ಹುಟ್ಟಿ ಬಂದ ನಾವು. ಅವನಿಗೆಲ್ಲ ಜಗತ್ತದವ್ರೆಲ್ಲ ಏನಂತಾರಿ, ಏನಂತಾರಿ, ಲಚ್ಚಾಣ ಸಿದ್ದಪ್ಪ ಮಹಾರಾಜನ ಮಗ, ಮುಗುಳುಕೋಡಿ ಎಲ್ಲ ಲಿಂಗ ಮಹಾರಾಜ ಅಂತ ಕರೀತಾರ. ಗುರುವಿನ ಮಗ ಅಂತಾರಿಲ್ಲ ಅವನಿಗೆ. ಮತ್ತ ತಾಯಿ ಹೊಟ್ಟಿಲೆ ಹುಟ್ಟಿದ್ರಪ್ಪ ಅಂತಂದ್ರ ಅಲ್ಲೇ ತಾಯಿ ಬೆಲೆಗೆ ಇರ್ತಿದ್ದಲ್ಲವ, ತಾಯಿನ ಹೆಚ್ಚ ತಿಳ್ಕೊಂಡು ಹುಟ್ಟಿದ ಕರೆ. ಅದು ಎಲ್ಲರ ಒಂದು ಸಾಮಾನ್ಯ ಬರ್ಬೇಕಾಗ್ಯದ, ಬಂದಾನ ಕರೆ. ಸಂಸ್ಕಾರ ಕೊಡುವಂಥದ್ದು ಗುರುವಿನ ಬೆಲೆ ಅದ, ನಿನ್ನ ಬೆಲೆ ಇಲ್ಲ ಅದು. ತಾಯಿ ಹೆಚ್ಚಂಗ ಆಗ್ತಾಳ್ರಿ. ಹೌದಲ್ರಿ, ಸಣ್ಣವಿದ್ದಾಗ ಉಪಕಾರ ತೀರಿಸಿಬಿಟ್ಟ ನಮ್ಮ. ಹ್ಯಾಂಗ ಕೇಳು, ಅದೇ ಹಂಗ್ರಿ. ಸಣ್ಣವಿದ್ದಾಗ ಈಕಿ ಏನ್ ಮಾಡ್ಯಾಳ, ನನಗ ಕೆಲಸ ಹೇಳ್ತಾಳ, ಏ ತಮ್ಮ ಒಂದ್ ಕೊಡ ನೀರ್ ತೊಗೊಂಡ್ ಬಾ. ಹೌದು ಬಾಳ ಕೊಚ್ಚ ಬಿಡ್ರಿ ಪದ ಹಾಡ್ರಿ. ಈಯತ್ನಲ್ಲಿ ಹೋಯ್ದು ಕಾಕ, ಏ ತಮ್ಮ ಒಂದ್ ಕೊಡ ನೀರ್ ತಗೊಂಡ್ ಬಾರೋ, ಕಟ್ಟಿಗೆ ತಗೊಂಡ್ ಬಾರೋ, ಅಲ್ಲಿ ಮಾಪ್ ಕೂತ ನೋಡಿ ಹೋಗಿ ಕರ್ಕೊಂಡ್ ಬಾರೋ. ಇವೆಲ್ಲ ಕೆಲಸ ಹಚ್ಚಾಳಿಲ್ಲ. ಹೌದಲ್ರಿ, ಅವಾಗೆ ತೀರಿಸಿಬಿಟ್ಟ. 12 ವರ್ಷದಾಗ ನಿನ್ನ ಉಪಕಾರ ಇರ್ಲಿ. ನಿನ್ನ ತಾಯಿನೇ ಹೆಚ್ಚ ತಿಳ್ಕೊಂಡು ಬಹಳ ಬ್ಯಾಸರ ಹಿಡಿಸಿದಿ. ಹೌದಲ್ರಿ, ಈಕಿ ಒಂದ್ ಮಾತು ಕೇಳ್ತೀನಿ ನಾನು, ತಂಗಿ ನಿನ್ನ ತಾಯಿನೇ ಹೆಚ್ಚಿದಳಪ್ಪ ಅಂತಂದ್ರೆ ಈಕಿ ಏನ್ ಮಾಡ್ಲಕತ್ತಾಳ, ಏನ್ ಮಾಡಕತ್ತಾಳ್ರಿ, ಪಾರ ಸಾಣದವ್ರಿ, ಕರ್ಕೊಂಡು ಸಂತಿಗೆ ಹೋಗ್ಯಾಳ. ಹೋಗಿ ಅಲ್ಲಿ ಏನ್ ಮಾಡ್ಲಕತ್ತವ, ಸಂತಿ ಮಾಡುವಂತ ಟೈಮ್ದೊಳಗ ಪಾರ ಏನ್ ಮಾಡ್ಲಕತ್ತದ, ಏನ್ ಮಾಡ್ತದ್ರಿ, ಒಂದ್ 10 ರೂಪಾಯಿ ಬೇಡದಿಕ್ಕಿ ತಾಯಿ ಹಸುವಾಗಿ ಒಂದ್ 10 ರೂಪಾಯಿ ಬೇಡ್ಲಕತ್ತದ. ಆ ಬೇಡುವಂತ ಟೈಮ್ದೊಳಗೆ ಈಕಿ ಏನಂದಾಳ, ಏನಂದಾಳ್ರಿ, ಏ ನಮ್ಮಲ್ಲಿ 10 ರೂಪಾಯಿ ಸಿಗಂಗಿಲ್ಲ, ಎಲ್ಲಿ ನಡಿ. ಬೆದರ್ಸ್ಯಾಳ ಅವನಿಗೆ. ಬೆದರ್ಸಿದ ಕೂಡಲೇ ಹಿಂದೆ ಹುಡುಗಿ ಏನ್ ಮಾಡ್ಲಕತ್ತದ, ಆಕಿ ಮುಂದೆ ಸಂತಿ ಮಾಡೋ ಟೈಮ್ದೊಳಗ ಹಣ್ಣ ಹಂಪಲ ಎಲ್ಲ ಒಟ್ಟು ಕಳುವು ಮಾಡ್ಲಕತ್ತದ. ಯಾರೋ ಹುಡುಗ ಕಳುವು ಮಾಡ್ಕೋತ ಸಂತಿ ಮಾಡ್ಕೊಂಡು ಮನೆಗೆ ಬಂದಳು. ಬಂದಕ್ಕಿಗೆ ಸಂತಿ ತೆಗೆದು ಇಡುವಂತ ಟೈಮ್ದೊಳಗ ಆ ಪಾರನ ಬಳಿ ಒಂದು ಪಿಶ್ವಿ ಐತ್ರಿ, ಹಣ್ಣೇನು ಕಳುವು ಮಾಡಿತಲ್ಲ, ಪಿಶ್ವಿಯಾಗಿ ತಗೊಂಡು ಬರ್ತದ ಪಾರ. ಹೌದಲ್ರಿ, ಸಂತಿ ಇಟ್ಟು ತಿರುಗಿ ನೋಡ್ತಾಳ, ಹಣ್ಣುಗಳು ತುಂಬಿಕೊಂಡು ಬಂದಿದ್ದ ಬರುವ ಹುಡುಗ. ಹಣ್ಣು ತುಂಬಿಕೊಂಡು ಬಂದಿದ್ದ. ಅವಾಗ ನೋಡ್ತಾಳ, ಹಣ್ಣು ಅದ್ರೊಳಗೆ ನೋಡಿದ್ಳು, ತಂದಿದ್ದೋ ಅಂದ್ಳು. ಅವಾಗ ಹೇಳ್ದ ಹುಡುಗ, ಏನ್ ಹೇಳ್ತಾನ್ರಿ ಮಗ, ನೀ ಮುಂದೆ ಸಂತಿ ಮಾಡ್ತಿದ್ದಿ, ನಾ ಹಿಂದೆ ಸಣ್ಣ ಹಣ್ಣುಗಳು ಕಳುವು ಮಾಡ್ತಿದ್ದೆ. ಮತ್ತ ಅವಾಗೆ ಒಂದ್ 2 ಕಪಾಳಿ ಕೊಟ್ಟಿದ್ರು ಅಂದ್ರೆ ಅಕ್ಕಿ. ಹುಡುಗ ಚಲೋ ಸಾಲಿ ಕಲಿತಿದ್ರಿ, ಮುಂದ ಕಳುವು ಮಾಡೋದು ಚಲೋ ಅಲ್ವ, ನನ್ನ ಮಗನೇ ತಿಳ್ಕೊಂಡು ಕಪಾಳಿ ಹೊಡೆದಿಲ್ಲಪ್ಪ ಅಂತಂದ್ರ ಬಿಡ್ತಿತ್ತದು. ಈಕಿ ಏನಂತಾಳ್ರಿ, ಚಲೋ ಮಾಡಿದ್ವು, ನನ್ನ ರಾಜ ಅಂತ ತಿಳ್ಕೊಂಡು ಚಟಿಗೆ ಮುರಿಲಿಕತ್ತಾಳ ನಿನ್ನ ತಾಯಿ. ಅವಾಗ ಹುಡುಗನ ತಲೆಯಾಗ ಉಳಿತಲ್ರಿ. ಹೌದಲ್ರಿ, ನಾ ಕಳುವು ಮಾಡ್ಬೇಕನ್ನೋದು ತಲೆಯಾಗ ಉಳಿತವನಿಗೆ. ಉಳಿದವ ಮುಂದೆ ಏನ್ ಮಾಡಕತ್ತ, ಮನೆಯನ್ ರೊಕ್ಕನ ಕಳುವು ಮಾಡಕತ್ತ. ಅಲ್ಲಿಂದ ಮುಂದೆ ಊರಾನ ಮನೆ ಎಲ್ಲ ಕಳುವು ಮಾಡಕತ್ತ. ಅಲ್ಲಿಂದ ಊರಂದ ಎಲ್ಲ ಸಾಲರ್ ಬಟ್ಟಿ ಸೀಟಿ ಸೇರ್ದ. ಹೌದಲ್ರಿ, ದೊಡ್ಡ ಸೀಟಿ ಒಳಗೆ ಹೋಗಿ ಏನ್ ಮಾಡ್ದ, ಚಲೋದ ಒಂದು ದೊಡ್ಡ ಬ್ಯಾಂಕ್ನೇ ದರೋಡಿ ಮಾಡ್ದ. ಅಲ್ಲಿ ಬ್ಯಾಂಕ್ನೇ ದರೋಡಿ ಮಾಡೋದ್ ಕೂಡಲೇ ಬಿಡ್ತಾರ ಅವರು, ಅಲ್ಲಿ ಕಾವಲ್ದಾರ ಇರ್ತಾರಲ್ರಿ, ಅಲ್ಲಿ ಎಲ್ಲ ಬಹಳ ಸ್ಪೆಷಾಲಿಟಿ ಇರ್ತದವ. ಎಲ್ಲಿ ಬ್ಯಾಂಕಿನಾಗ ಅವ್ರು ಒಯ್ದು ಏನ್ ಮಾಡಿದ್ರಿ, ಗಲ್ ಶಿಕ್ಷಕ ಸಜಾ ಆಯ್ತವ್ನಿಗೆ. ಸಜಾ ಆದ ಕೂಡಲೇ ಅವಾಗ ಮುಂದ ಗಲ್ ಶಿಕ್ಷಾ ಕೊಡುವಂತ ಟೈಮ್ದೊಳಗೆ ಕೇಳ್ತಾರ. ಅಲ್ಲಿ ಏನ್ ಕೇಳ್ತಾರ್ರಿ, ಕಾನೂನಾಗ ಏನ್ ಕೇಳ್ತಾರೆ, ತಮ್ಮ ನಿಂದ ಲಾಸ್ಟ್ನೇದ್ ಏನ್ರಿ ಆಸೆ ಇತ್ತಂದ್ರೆ ಹೇಳಪ್ಪ, ನಿನಗ ಪೂರೈಸ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರ. ಅವಾಗ ಮಗನಿಗೆ ಕೇಳಿದ ಕೂಡಲೇ ಏನ್ ಹೇಳ್ದವ, ಏನ್ ಹೇಳ್ತಾನ್ರಿ, ಒಬ್ಬನೇ ಮಗ ಇದ್ದ ಇರ್ಲಕ್ ನಾನು ಒಬ್ಬಕಿನ ತಾಯಿ ಇದಳಪ್ಪ, ಆಕಿ ತಂದ ನನ್ನ ಮೋತಿ ಹಾಕ್ಸ್ರಿ ಅಂದ್ರೆ ನಾ ಮಾತ್ರ ಭಾಷೆ ಶಿಕ್ಷೆ ಕೊಡ್ರಿ ನನಗೆ. ಅವಾಗ ಹೋಗಿರೋ ಒಬ್ಬ ಕರ್ಕೊಂಡು ಬಂದ ತಾಯಿ. ಬರೋದ್ರೊಳಗಾಗಿ ಮಗ ಎದುರಿಗೆ ನಿಂತಿದ್ದ. ಯಾಕೋ ನನ್ನ ಮಗನೇ ಎಂತ ಟೈಮ್ ಬತ್ತಲ್ಲಪ್ಪ ನಿನಗ ತಿಳ್ಕೊಂಡು ಕಳಕಳನೆ ಕಣ್ಣು ತುಂಬಾ ನೀರು ತರ್ಲಕತ್ತಿಳು ತಾಯಿ ಆದಕ್ರಿ. ಅವಾಗ ಮಗ ಏನಂದ, ಏನ್ ಹೇಳ್ತಾನ್ರಿ, ಇವತ್ತಿನ ದಿವಸದಲ್ಲಿ ಶಿಕ್ಷೆ ಬರ್ಬೇಕಾದ್ರೆ ನೀನೇ ಕಾರಣವಾ ನನಗ. ನಾ ಸಣ್ಣವಿದ್ದಾಗ ಕಳುವು ಮಾಡಿದಾಗ ಕಪಾಳಕ್ಕೆ 1-2 ಏಟು ಹೊಡಿಸಿ ನನಗೆ ಬಿಡಿಸಿದ್ದೆಪ್ಪ ಅಂತಂದ್ರ ಇವತ್ತಿನ ದಿವಸ ನನಗೆ ಭಾಷೆ ಆಗ್ತಿದ್ದಿಲ್ಲವಾ ಅಂತ ತಿಳ್ಕೊಂಡ ಅಳ್ಳಕ್ ಚಾಲು ಮಾಡ್ದ ಮಗ ಇದ್ದವ. ಅಲ್ಲಪ್ಪ ನಿನಗೆ ಜಾಕಿ ಜತನ ಮಾಡಿ ನಿನಗೆಲ್ಲ ನಾ ಏನು ಇದು ಮಾಡೀನಿ, ಉಪಕಾರ ಮಾಡೀನಿ, ನಾಯಕ ನಿನಗೆ ಕಳ್ತನ ಮಾಡತ್ ಹೇಳಪ್ಪ ಅಂದ್ಳು. ಅವಾಗ ನೀ ಕಪಾಳಕ್ಕೆ ಹೊಡೆದಿದ್ದಿಲ್ಲ ಅಂದ್ರೆ ನನಗೆ ಇದು ಪರಿಸ್ಥಿತಿ ಬರ್ತಿದ್ದಿಲ್ಲ, ನಾನು ಸಾವಿಗೆ ನೀನೇ ಕಾರಣ ಅಂತ ತಿಳ್ಕೊಂಡು ಭಾಷೆ ಶಿಕ್ಷೆ ಆಯ್ತತ್ತ ಮಗನಿಗೆ. ಎಲ್ಲರೂ ತಾಯಿನೇ ಅದಾರ, ಇಂಥ ತಾಯಿಗಳು ತೊಗೊಂಡು ಏನು ಮಾಡುದು ಇದಕ್ಕೆ, ಇವು ತಾಯಿ ಎಲ್ಲಕ್ಕೆ ಬರಂಗಿಲ್ಲ ಇವಕ್ಕೆ. ಹೌದಲ್ರಿ ಮಾಸ್ತರ, ಹೆಣ್ಣು ನಾಯಿ ಇದ್ದಂಗೆ ಚಿತ್ತಿ ಬಿದ್ದಾನೆ ಹೆಣ್ಣು ನಾಯಿ. ಅದಕ್ಕೇನು ಹೇಳ್ತಾರೆ ಇಲ್ಲಿ ಮಾಸ್ತರ.